ಹೇ ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾನು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಒಂದೇ ಕಮೆಂಟ್, ಅಕ್ಕ ಡೈಲಿ ವ್ಲಾಗ್ ಮಾಡಿ ಪ್ಲೀಸ್, ಡೈಲಿ ವ್ಲಾಗ್ ಮಾಡಿ ಪ್ಲೀಸ್. ಅದಕ್ಕೆ ನಾನು ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಎಷ್ಟಾಗಿದೆ, 10 ಆಗಿದೆ. ಸೊ ಇವಾಗ ಟಿಫನ್ ಎಲ್ಲ ಆಗಿದೆ, ಇನ್ನು ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕೂ ಮುಂಚೆ ನನ್ನ ಹಸ್ಬೆಂಡ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಬರೋಣ. ಯಾವಾಗಲೂ ಅಂಕಲ್ ಥರ ಹೇರ್ ಕಟ್ ಮಾಡಿಸ್ತಾರೆ, ಇವತ್ತು ಹುಡುಗನ ಥರ ಹೇರ್ ಕಟ್ ಮಾಡಿಸೋಣ. ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಫಾರ್ ಎ ಚೇಂಜ್ ನೀನು ಬಾ ಅಂತ ಹೇಳ್ತಿದ್ದಾರೆ. ಹೋಗೋಣ ಬನ್ನಿ. ಬಿಟ್ಟೆ ಹೋಯ್ತಾ ಇದ್ದಾರಲ್ಲ. ಹಾಂ, ಮಳೆ ಬರುತ್ತಾ? ಎಲ್ಲಿಂದ ಬರುತ್ತೆ? ಒಪ್ಪ ಎಷ್ಟು ಮೋಡ ಆಗಿದೆ. ಚೆನ್ನಾಗಿದೆ. ನಾವಿವಾಗ ತಗೊಂತಾ ಇರೋ ಇದು ಬಂದ್ಬಿಟ್ಟು ಹೇರ್ ಕಟ್ಟು, ಬಿಯರ್ಡ್ ಕಲರ್ ಹಾಕ್ಸ್ಕೊಬಿಡಿ. ಇಲ್ಲ ನೇನೆ ಅಲ್ಲಿ ಆಫರ್ ಇರೋದು ಅದೇನೇ, 449 ರುಪೀಸ್ಗೆ ಕಲರ್ ಹಾಕ್ಸಲ್ವಾ? ನೋಡೋಣ. ಸರಿ, ಓಕೆ, ನಡೀರಿ ಒಳಗಡೆ ಹೋಗೋಣ. ಇಲ್ಲಿ ಮೆನ್ಸ್ ಆ್ಯಂಡ್ ವುಮೆನ್ಸ್ ಇಬ್ರದ್ದು ಕೂಡ ಇದೆ. ಸೊ ಇಲ್ಲಿ ಬಂದಿರೋದು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂದ್ಬಿಟ್ಟು. ಆಲ್ರೆಡಿ ಒಬ್ಬರು ಸರ್ವಿಸ್ ನಡೀತಾ ಇದೆ, ನೆಕ್ಸ್ಟ್ ಸರ್ವಿಸ್ ತಗೊಳ್ತಾ ಇರೋರು ಇವರು. ಏನಕ್ಕೆ ನನ್ನ ಕರ್ಕೊಬಂದ್ರಿ ನೀವು? ಏನಕ್ಕೆ? ಜೋರಾಗಿ ಮಾತಾಡಬೇಕು. ನಾನೇ ಮಾಡಿಸ್ಬೇಕಾ? ಇಲ್ಲಿ ಬಂದರೂ ಫೋನ್ ಬಿಡಲ್ವಲ್ಲ? ಹಾಂ, ಮನೇಲೂ ಫೋನು, ಹೊರಗೂ ಫೋನು. ಈಗ ಮನೇಲೆ ನೋಡಿ ಯಾರೂ ಇಲ್ಲ. ಕಸ್ಟಮರ್ ವಾಪಸ್ ಮಾಡೋಕ್ಕೆ ಆಗಲ್ಲ. ಅದು ಕೆಲ್ಸದವ್ರು ಮಾಡೋದು ಬೇರೆ, ಓನರ್ ಮಾಡೋದೇ ಬೇರೆ. ಈಗ ಮನೇಲೇ ಇದೆ. ಪ್ರೀವಿಯಸ್ ಅಂಕಲ್ ಇವರು. ಈ ಕಡೆ ಟರ್ನ್ ಆಗಿ. ಅದು ಮೇಲ್ಗಡೆ ಜುಟ್ಟಾಕ್ಬಿಡ್ಬೇಕಿತ್ತು. ಗೂಗ್ಲಿ ಹೆಂಗೆ? ಓಕೆನಾ? ನೀವು ಹೆಂಗೆ ಮಾಡಿಸ್ಕೊಬರ್ತಿದ್ರಿ? ನೀವು ಹಿಂಗೆ ಮಾಡಿಸ್ತಿದ್ರಾ? ಹಾಂ. ಗಾಯ್ಸ್, ಹೇರ್ ಕಟ್ ಮುಗೀತು. ನೆಕ್ಸ್ಟ್ ಇವಾಗ ಪ್ಲಾನಿಂಗು ಏನೋ ಬ್ಯಾಂಕ್ ಹತ್ರ ಹೋಗ್ಬೇಕಂದ್ರಿ. ಹಾಂ, ಮನೆಗಾ? ಓಕೆ, ಡನ್. ಮನೇಲಿ ಸಿಗುವ. ಅವ್ರ ಲುಕ್ನ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ನಿಮ್ಮ ಹೇರ್ ಅವ್ರು ಹೆಂಗೆ ಸೆಟ್ ಮಾಡಿದಾರೆ ಹಂಗೆ ಬಾಚ್ಬೇಕು. ಹಿಂಗೆ ಆಮೇಲೆ ಅಭಿಮಾನಿಗಳೆಲ್ಲ ಏನು ಅನ್ಕೊಳ್ಳಲ್ಲ. ಅಭಿಮಾನಿಗಳ ಕಥೆಯಲ್ಲಿ ನೀವಿಲ್ಲಿ ಬಾಲ್ಡ್ ಐತೆ ಅಂದ್ಬಿಟ್ಟು ತೆಗ್ದು ಹಿಂಗೆ ಚೆನ್ನಾಗಿರೋ ಹೇರ್ ಕಟ್ನ ತೊಗೊಂಡೋಗಿ ಹಿಂಗೆ ಗೂಗ್ಲಿ ಹಿಂಗೆ ಮಾಡಿ ಕೆರ್ತೀರ. ಕ್ಲೀನಾಗಿ ಹಿಂಗೆ ಎತ್ಬಿಟ್ಟು ಬಾಚಿ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ ಅಭಿಮಾನಿಗಳೆಲ್ಲ ಏನಂತಾರೆ ಹಂಗೆ ಹೇಳಿ. ಇವಾಗ ನೀವು ಮಾಡಿಸಿದ್ರಕ್ಕೂ ನಾನು ಬಂದು ಮಾಡಿಸಿದ್ಕು ಡಿಫ್ರೆನ್ಸ್ ಏನಿದೆ? ಏನು ಎಲ್ಲ ಒಂದೇನೆ, ಎಲ್ಲ ಕಟಿಂಗು ಒಂದೇನೆ. ಮತ್ತು ಅಂಕಲ್ ಥರ ಯಾಕೆ ಇರ್ತಿದ್ರಿ? ಹಾಂ, ಅಂಕಲ್ ಥರ ನೀವು ಅನ್ಕೊಂಡಿದ್ದೀರ ಅಷ್ಟೇ. ನಾವು ಯಾವತ್ತಿಗೂ ಯೂತೆ. ಏನೇನು ಮಾಡಿಸ್ಕೊಂಡ್ರಿ? ಹೇರ್ ಕಟ್ಟು, ನ್ಯೂ ಲುಕ್ಕು, ಆಮೇಲೆ ಬ್ರೈಟ್ ಸೆಟ್ಟಿಂಗು, ಆಮೇಲೆ ಡೀಟ್ ಆ್ಯಂಡ್ ರಿಮೂವರು. ಅದು ಏನು ರಿಮೂವ್ ಆಗುತ್ತೋ ಗೊತ್ತಿಲ್ಲ, ಇದ್ದಂಗೆ ಇದ್ದೀನಿ. ಲೈಟಾಗಿ ಏನೋ ಒಂಥರ ಚುಟ ಅದು. ಈಗ ನಿಂಗೆ ಕಲರ್ ಆಗ್ತಿದ್ಯಾ?
ಅದಿನ್ನು ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡಿದ್ದ ಹುಡುಗ ಏನ್ ಅನ್ಕೊಂತಿದ್ದ ಅನ್ಸುತ್ತೆ, ಅವ್ನ ಮೈಂಡ್ ವಾಯ್ಸ್ ಏನಿತ್ತು ಗೊತ್ತಾ, ಯಾರೋ ಮೋಸ್ಟ್ಲಿ ಗ್ರೂಮ್ ಅನ್ಸುತ್ತೆ, ಅದಕ್ಕೆ ಕುತ್ಕೊಂಡು ಯಾರೋ ರೆಡಿ ಮಾಡ್ಸಕ್ ಕರ್ಕೊ ಬಂದಿದ್ದಾರೆ ಅಂತ ಇತ್ತು. ನೋಡು ಹಂಗಾರೆ ಇನ್ನೊಂದು ಮದುವೆ ಮಾಡಿಸ್ಕೊ ಮತ್ತೆ. ಮಾಡ್ಸೋಣ, ಧಾರಾಳವಾಗಿ ಮಾಡ್ಕೊಬಂದ್ರೆ ನಮಗೂ. ನೋಡಿ ಯಾರ್ಯಾರೆಲ್ಲ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ ಕೇಳಿಸ್ಕೊಳ್ಳಿ. ಇನ್ನೊಂದು ಹುಡುಗಿ ಯಾರ ನಮ್ಮನ್ನ ಲೈಕ್ ಮಾಡಿ ಕಟ್ಕೊಳ್ಳೋರಿದ್ರೆ ಬೇಗ ಬೇಗ ಬನ್ನಿ. ಓ ಮೈ ಗಾಡ್, ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು ಕಾಣ. ಯಾರು ನಮ್ಗೆ ಆ ಥರ ಮೋಸ ಮಾಡೋರಿಲ್ಲ ನಮ್ಮ ಅಲ್ಲ ಯೂಟ್ಯೂಬ್. ನೋಡಿ ಅಲ್ಲ ಈಗ ಪರ್ಮಿಷನ್ ಕೊಟ್ಟಿರುವಾಗ ಯಾರು ಬೇಡ ಅಂತಾರ, ಅದನ್ನ ಯೂಸ್ ಮಾಡ್ಕೊಳ್ಳೋರಾದ್ರೆ ಓಕೆ ಅಂತಾರೆ. ನಿಮ್ಗೆ ಅದೆಲ್ಲ ಸೂಟ್ ಆಗಲ್ಲ, ಅಯ್ಯೋ ಬ್ರೇಕ್ ಮಾಡೋರು. ಅಯ್ಯೋ ನಾವು ರೂಲ್ಸ್ನ ಯಾವತ್ತಿರೋ ಬ್ರೇಕ್ ಮಾಡೋರೆ. ಬ್ರೇಕ್ ಮಾಡ್ಬೇಕು. ಅದಕ್ಕೆ ಹೇಳ್ತಾ ಇರೋದು. ನೋಡಿ ಕಾಯ್ತಾ ಇದಾರೆ. ಯಾರ ನಮ್ಮನ್ನ ಕಟ್ಕೊಳ್ಳೋ ರೆಡಿ ಇದ್ರೆ ಬೇಗ ಬೇಗ ಆವು. ಓ ಮೈ ಗಾಡ್, ಕಾಯ್ತಾ ಇದ್ರು ಅನ್ಸುತ್ತಲ್ಲ ಹಿಂಗೆ ಹೇಳಿ ಅಂತ. ಆಯ್ತು, ಧಾರಾಳವಾಗಿ ಮಾಡ್ಕೊ ಬನ್ನಿ. ಸಾಕ್ಷಿ ಇಟ್ಕೊಂಡು ನೀವು ಬನ್ನಿ ಸರಿನಾ. ಬಂದ್ಬಿಟ್ಟು ಆಮೇಲೆ ಬೈಸ್ಕೊಳ್ಳೋದಕ್ಕಿಂತ ನೋಡಿ ನೀವೇ ಹೇಳಿದಿರಲ್ವ ನಾವು ಕಟ್ಕೊಳಕ್ಕೆ ರೆಡಿ ಇದೀವಿ ಅಂತ ಹೇಳಿ ಯಾವಾಗ ನೀವು ಬನ್ನಿ ಸರಿನಾ. ಅಪ್ಪ ಹೆಂಗೆಲ್ಲ ಜನ ಇದ್ದಾರೆ ಅಂತೀನಿ. ಕಲರ್ ಹಾಕಲ್ಲ, ಅರ್ಧ ಬಿಡ್ತಕ್ಕೆ ಬಿಟ್ಟು ಹೊಂಟೋಗ್ಬಿಡ್ತೀನಿ ಆ ಕಡೆಗೆ. ಹಂಗೆ ಬೇಕಾ? ಬೇಕಾ? ಯೋಚನೆ ಮಾಡು. ನೀವ್ ಯೋಚನೆ ಮಾಡಿ, ನೀವ್ ಹೇಳ್ತಾರೆ ಬೇಕಾ? ಹೇಳೋಳು ನೀನೇ, ಮಾಡೋಳು ನೀನೇ. ನಾನ್ ಅದಕ್ಕೆ ಅಭಿಮಾನಿಗಳು ಆನ್ಸರ್ ಮಾಡ್ತಾರೆ. 1000 ಹೇಳ್ತೀನಿ. ನೀವು 1000 ಹೇಳಿದ್ರೆ ನಾವು ಅಟ್ಲೀಸ್ಟ್ 1 ಹೇಳ್ಬಾರ್ದ? ಹೌದಾ, ಆಯ್ತು. ಮೊಗಕ್ಕೆಲ್ಲ ಮೆತ್ಬಿಡ್ತೀನಿ ಇವಾಗ. ಕಾಯ್ತಾ ಇದ್ರಲ್ಲ. ಡಾಕ್ಟರ್ ಹೇಳೋದಕ್ಕೂ ರೋಗಿ ಬಯಸೋದಕ್ಕೂ ಒಂದೇ ಅಂತೆ. ಗಂಡು ಮಕ್ಳು ಚಾನ್ಸ್ಗೋಸ್ಕರ ಕಾಯ್ತಾ ಇರ್ತೀವಿ ಅಷ್ಟೇ, ಸಿಕ್ಕಿದ್ರೆ ಅದೇ ಕಾಣಕ್ಕೂ ಬಿಡಲ್ಲ ಅಂತ ಹೇಳೋರು ಯಾರು ಮಾಡಲ್ಲ. ತಲೆ ಕೆಡ್ಸ್ಕೋಬಾರ್ದು ನಾವು ಹೆಣ್ಮಕ್ಳು. ಅಭಿಮಾನಿಗಳು ಹುಡ್ಕೊಂಬನ್ನಿ ಬೇಗ. ಯಾರಿದ್ದೀರಾ ಬನ್ನಿ ಇಲ್ಲಿ ಹಂಗೆ ಬರಮ್ಮ. ನೋಡಿ ಹಿಂಗೆ ಹಿಡ್ಕ ನಾವೇನ ನೋಡಿ ಎಲ್ಲ ಕಾಣಿಸುತ್ತೆ ನೋಡಿ. ಏನಾರ ಮಾಡ್ಕೊ ಹೋಗಿರುತ್ತೆ ಹೋಗ್ತೀನಿ ಕಡೆ. ಏನೆಲ್ಲ ಒಳ್ಳೆ ಪೇಸ್ಟ್ ಮೆತ್ತದಂಗೆ ಮೆತ್ತದ ಅವ್ರೆ. ನಿಮ್ಗೆ ಇಷ್ಟ ಬಂದ ನೀವೇ ಮೆತ್ಕೊಳ್ಳಿ ಹಂಗಾದ್ರೆ. ಅಯ್ಯೋ ಅಲ್ಲಿ ಹಾಕಿಸ್ಕೊಳ್ರಿ ಅಂತ ಅಂದ್ರೆ ದುಡ್ಡು ಉಳಿಸೋದಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಹಾಕಿಲ್ವಾಕ್ರು ಬಂಡವಾಳನ ಇದಕ್ಕೂ ಹಾಕ್ಬಿಟ್ಟು ಅಲ್ಲೋ ಅವ್ನಿಗೆ ಅಂಗಡಿಗೂ ಹಾಕೋಣ ಬಂಡವಾಳನ. ನಾವು ಹೇಳಿರೋದು ಬರೀ ಲೇಡೀಸ್ಗಷ್ಟೇ, ನಾವು ಮನೆಯವರು ಹಂಗೆ ಹಂಗ ಅನ್ಕೊಂಡೆ ದುಡ್ಡು ಕೊಡ್ದಾರ ಏನಾರ ಫೇಶಿಯಲ್ ಮಾಡಿಸ್ಕೊಂಡಿದ್ದೀರಾ, ಎಷ್ಟೊಂದು ಡಿಟಾನ್ ಅಂತೆ ಅದು ಇದು ಅಂತ ಮಾಡಿಸ್ಕೊಂಡಿದ್ದೀರಾ. ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟರ್ಗೆಲ್ಲ ದುಡ್ಡು ಕೊಟ್ರೆ ಹಂಗೆ ಸೈಡು. ಹೌದೌದು, ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಹಾಕಿದ್ದೀವಿ, ಅದಂತೂ ಒಂದು ರಿಟರ್ನ್ ಬರಲ್ಲ. ಆ ರಿಟರ್ನ್ ಬರಲ್ಲ ಅಂದಮೇಲೆ ಇನ್ನೇನು ಅಟ್ಲೀಸ್ಟ್ ಯಾರು ಏನು ಇಸ್ಕಡಿ ತಕ್ಕ ಕೊಟ್ಟಿದ್ದೀರಾ? ಇಲ್ಲ, ಅದಕ್ಕೆ ಅದ್ರ ಬಳಿ ಇದಾರ ಕಾಂಪ್ಲಿಮೆಂಟ್ರಿ ಇರಬಾರ್ದಾ? ಅವರೆಲ್ಲ ಏನು ಅನ್ಕೋಬೇಕು, ಆಮೇಲೆ ಏನೋ ಮಾಡ್ತಾರೆ ಅನ್ಕೋಬೇಕು. ಏನ್ ಸತ್ಯ? ಸತ್ಯಮೇವ ಜಯತೆ. ಏನೋ ಹೇಳ್ತೀರಾ. ಅದ್ ಸರಿ, ಖಾಲಿ ಆದ್ಮೇಲೆ ಮತ್ತೆ ಪ್ರಾಡಕ್ಟ್ಸ್ ನೀವು ಇನ್ವೆಸ್ಟ್ ಮಾಡ್ತೀರಾ? ತಗೋಬರೋದು ನಿಮ್ ತಾತ ಬರ್ತಾರೆ? ನಮ್ ತಾತ ಯಾಕೆ ಬರ್ತಾರೆ? ನೀವಿರ್ಬೇಕಾದ್ರೆ. ಮತ್ತೆ ಹಂಗಂದ್ಮೇಲೆ ನಮ್ಗೆ ಮಾಡ್ಬೇಕು, ಇನ್ನರ್ಗೆ ಅದಕ್ಕೂ ಬಂಡವಾಳ ಕೊಟ್ಕೊಂಡು ಎಲ್ಲದಕ್ಕೂ ಬಂಡವಾಳ ಎಷ್ಟು ಅಂತ ಹಾಕೋಣ. ನಮ್ಮ ಹುಡುಗರ ಜೀವನ ಯಾಕೆ ಹೆಂಗಾಗೋಯ್ತು ಹೋಗತ್ತೆಗೆ. ಬರೀ ಇರೋವರೆಗೂ ಬರೀ ದುಡ್ದು ಎಲ್ಲ ಇವ್ರಿಗೆ ಸಾಕದೇ ಆಗೋಯ್ತತೆಗೆ. ನೋಡ್ರಿ ಹೆಂಗೆ ಗುರಾಯಿಸೋದು ಹಿಂಗೆ ಮಾತಾಡ್ತಿದ್ದೀರಾ ಕತ್ತೈತಿ ನೋಡಿ. ಫುಲ್ಲು ಕೆರಿತಾವ್ರೆ ತಲೆ. ಎಷ್ಟು ನಿಮಿಷ ಬಿಡಬೇಕು? ಇದು 45 ಮಿನಿಟ್ಸ್ ಇದೆ ಗಾರ್ನಿಯರ್. ಏನು 45 ಮಿನಿಟ್ಸ್ ಹಿಂಗೆ ಕೂತ್ಕೋಬೇಕಾ? ಹೌದು, ಇದು ರಿವೆಂಜ್ ಅಂದ್ರೆ ಇಷ್ಟೊತ್ತು ಕೂತ್ಕೊಂಡ್ ಬಂದಿದ್ದಲ್ಲ. ಚಾನ್ಸೇ ಇಲ್ಲ. ನಾವೀಗ ಸ್ನಾನಕ್ಕೆ ಹೋಗ್ಬೇಕು, ಹೊಟ್ಟೆ ಹಸಿತಾ ಇದೆ. ತಿನ್ಲಿಲ್ವಾ ಬೆಳಗ್ಗೆ? ಅದು ಬೆಳಗ್ಗೆ, ಈಗ ಆಲ್ರೆಡಿ ಮಧ್ಯಾಹ್ನ 1 ಗಂಟೆ ಆಯಿತು. ಹೇಗಿದೆ ಗಾಯ್ಸ್ ಬಾಸ್ದು ಲುಕ್ಕು? ಕಲರ್ ಹಾಕೊಂಡ್ಬಿಟ್ಟು ಹೇಗಿದೆ ಬಾಯಿಸ್ಬೇಕು. ಇದೀಗ ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಒಂದು ಪೋಸ್ಟ್ ಕೊಡ್ತೀನಿ, ನೋಡ್ಬಿಟ್ಟು ನೀವೇ ಹೇಳಿ. ಅದಕ್ಕೆ ಯಾರು ಸಪೋರ್ಟ್ ಮಾಡಿರೋದು, ಯಾರು ಅದನ್ನ ಟ್ರೈ ಮಾಡಿಸಿರೋದು, 3 ಅವರ್ ಕೂತ್ಕೊಂಡು ಆಯ್ತು ಬಿಡು, ಮಾಡಿಸ್ಕೊಂಡಿದ್ದು ನಾನಾದರೂ ಕ್ರೆಡಿಟ್ ನಿಂಗೆ ಸಿಗಲಿ. ಎಂಜಾಯ್ ಗಾಯ್ಸ್. ಎಲ್ಲ ಇವ್ರಿಗೆ ಕೊಟ್ಬಿಡಿ ಕ್ರೆಡಿಟು, ನಮ್ಗೇನು ಬೇಡ. ನಾವು ಹೆಂಗಿದ್ರೆ ನಾವು ಯಾವತ್ತೂ ಕ್ರೆಡಿಟ್ ತೊಗೊಳೋರಲ್ಲ, ಗೊತ್ತಲ್ಲ ನಿಮ್ಗೆ. ಗಂಡು ಮಕ್ಕಳು ಎಲ್ಲ ದಾನ ಧರ್ಮ ಎತ್ತಿದ ಕೈ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಜಾಸ್ತಿ ಆಯ್ತು. ನೋಡು
ಒಳ್ಳೆ ದೊಡ್ಡ ಇದು ಮಾಡಿ ಕುಂಡ್ರಿಸ್ದಂಗೆ ಸರಿ. ಅದು ಕಲರ್ ಕ್ಲೀನಾಗಿ ಆಗದ್ ಬೇಡವಾ? ಸರಿ, ಸ್ನಾನ ಮಾಡ್ಕೊಂಬಂದು ಪೋಸ್ ಕೊಡ್ತೀನಿ. ಇವಾಗಲ್ಲ ಸ್ನಾನ, ಇನ್ನೂ ಟೈಮ್ ಇದೆ. ಗೈಸ್, ಹಾಯ್, ಫೈನಲಿ ಗೆಟ್ ರೆಡಿ. ಹೌ ಇಸ್ ಇಟ್? ಇಸ್ ಎ ನ್ಯೂ ಲುಕ್. ಒಂಥರ ನನಗಿಷ್ಟ ಆಯಿತು. ಆ್ಯಕ್ಚುಲಿ ಮೈ ವೈಫ್ಗೆ ಒಂದು ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಡಿಯರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್, ಅಂಕಲ್ ಹೇಗೆ ಕಾಣ್ತಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿ. ಅಂಕಲ್ನ ಚೇಂಜ್ ಮಾಡಿದ್ದಾಗಿದೆ. ನ್ಯೂ ಲುಕ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ವೋಟಿಂಗ್ ಯಾರಿಗೆ ಕೊಡ್ತೀರಾ ನೋಡಿ. ಅವಾಗಲೇ ಏನೋ ಬಿಲ್ಡಪ್ ಕೊಡ್ತಾ ಇದ್ರಲ್ವ, ಅಲ್ಲಿ ಕುತ್ಕೊಂಡು ಮಾಡಿಸ್ಕೊಂಡಿರೋದು ನಾನು ಹಾಗೆ ಹೀಗೆ ಅಂತ. ಯಾರಿಗೆ ಕೊಡ್ತೀರಾ? ನೀವು ನಿಮ್ಮ ಎನ್ಕರೇಜ್ ಯಾರಿಗೆ ನೋಡೋಣ. ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ. ನಮ್ಮ ಜನ ಸರಿಯಿಲ್ಲ, ಬರೀ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಹೋಗಪ್ಪ. ಏನು ತಿಂತಾರದು? ಮ್ಯಾಂಗೋ. ಹಾಂ, ನೀವು ತಿನ್ನಲ್ವಲ್ಲ, ಫ್ರೂಟ್ ಎಲ್ಲ ವೇಸ್ಟ್ ಆಗುತ್ತೆ. ತಗೋಬರೋದಷ್ಟೇನೆ. ಅಮ್ಮ ಕೊಟ್ಟು ಕಳಿಸಿತ್ತಲ್ಲ ಫ್ರೂಟು, ಮತ್ತು ಅವನು ತಿನ್ನಲ್ಲ ಅಂತಿದ್ದ. ನೀವು ತಿನ್ನಲ್ಲ, ಅಮ್ಮನೂ ತಿನ್ನಲ್ಲ, ಜಾಸ್ತಿ ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಮ್ಯಾಂಗೋಸ್ನೆಲ್ಲನೂ ಕಟ್ ಮಾಡಿಬಿಟ್ಟು ಪಲ್ಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಈ ಥರ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೂಟ್ ತಿನ್ಬೇಕು ಅನಿಸ್ದಾಗೆಲ್ಲ ಇದನ್ನ ತಿನ್ನೋದು. ಹಾಳಾಗಲ್ವಾ? ಏನಕ್ಕೆ ಹಾಳಾಗುತ್ತೆ? ಫ್ರೂಟು ಹಣ್ಣು ಸಿಪ್ಪೆ ಬೆರೆಸಲ್ಲ ಹಂಗೆ ಇಟ್ಟರೆ ಅದು ಹುಳ ಆಗುತ್ತೆ. ಇದನ್ನ ಕ್ಲೀನಾಗಿ ಚೆನ್ನಾಗಿರೋ ಫ್ರೂಟ್ನ ತೆಗೆದ್ಬಿಟ್ಟು ಈ ಥರ ಪಲ್ಪ್ ರೆಡಿ ಮಾಡಿ ಇಟ್ಕೊಂಡು ಇದನ್ನ ಐಸ್ ಕ್ರೀಮ್ ಮಾಡ್ಕೋಬೋದು, ಐಸ್ ಮಾಡ್ಬೋದು, ಮತ್ತು ಹಂಗೇನು ಪಲ್ಪ್ನ ಯೂಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಕೇಳಿಸ್ಕೊಳ್ರಪ್ಪ, ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ಯಾರು ತಿನ್ನಲ್ವಲ್ಲ, ಅದಕ್ಕೆ ನಂಗೆ ಇಷ್ಟ ಮ್ಯಾಂಗೋ. ನಾನು ಅದಕ್ಕೆ ಈ ಥರ ಯೂಸ್ ಮಾಡ್ಕೊಂಡು ತಿಂತೀನಿ. ಮಾಡ್ಕೊಂಡು ತಿನ್ನೋರು ಇದ್ರೆ ನಾವು ಕೇಳಿಸ್ಕೊಂಡು ಮಾಡ್ಕೊಂಡು ತಿನ್ರಪ್ಪ. ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಏನು ಮಾಡ್ತೀರಾ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.